ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಮಾತಾಡೋ ಗುಹೆ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದಾನೊಂದು ಬಹಳ ವಿಸ್ತಾರವಾದ ಹಾಗೂ ಸುಂದರವಾದ ಕಾಡಿತ್ತು. ಆ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಜೀವಿಸ್ತಾ ಇದ್ವು. ಆ ಕಾಡಲ್ಲಿ ಒಂದು ಸಿಂಹ ಇತ್ತು. ಅದು ದಿನವಿಡೀ ಬೇಟೆಯನ್ನು ಹುಡುಕಿ ಬಹಳ ಸುಸ್ತಾಗಿತ್ತು. ಸಂಜೆಯವರೆಗೂ ಹುಡುಕಿದ ಸಿಂಹಗೆ ಬೇಟೆನೇ ಸಿಗಲಿಲ್ಲ. ಇನ್ನೇನು ಮನೆಗೆ ಹೋಗಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಗುಹೆ ಕಾಣಿಸ್ತು. ಸಿಂಹ ಆ ಗುಹೆಯೊಳಗೆ ಯಾವುದಾದ್ರೂ ಪ್ರಾಣಿ ಇರಬಹುದಾ ಅಂತ ಯೋಚನೆ ಮಾಡಿ ಗುಹೆಯೊಳಗೆ ನುಗ್ತು. ಆದರೆ ಎಷ್ಟು ಹುಡುಕಿದ್ರು ಎಷ್ಟು ಕಾದ್ರೂ ಕೂಡ ಆ ಗುಹೆಯಲ್ಲಿ ಒಂದು ಪ್ರಾಣಿನೂ ಇರಲಿಲ್ಲ. ಇದರಿಂದ ಅದು ಒಂದು ಉಪಾಯನ ಯೋಚಿಸ್ತು. ಇನ್ನೇನು ಕತ್ತಲಾಯಿತು. ಈ ಗುಹೆಯ ಪ್ರಾಣಿ ಎಲ್ಲಿ ಹೋಗಿದ್ರು ಕೂಡ ಖಂಡಿತ ಬಂದೇ ಬರುತ್ತೆ. ನಾನಿಲ್ಲೇ ಕಾಯ್ತೀನಿ ಅಂತ ಅಂದ್ಕೊಂಡು ಸಿಂಹ ಆ ಗುಹೆಯೊಳಗೆ ಕಾದು ನಿದ್ದೆಗೆ ಜಾರ್ತು. ಆ ಗುಹೆ ಒಂದು ಬುದ್ಧಿವಂತ ನರಿದಾಗಿತ್ತು. ಆ ನರಿ ಕತ್ತಲಾಗಿರೋದನ್ನ ನೋಡಿ ತನ್ನ ಮನೆಗೆ ಹಿಂತಿರುಗ್ತಾ ಇರಬೇಕಾದ್ರೆ ಗುಹೆಯ ಎದುರುಗಡೆ ಯಾವುದೋ ಪ್ರಾಣಿಯ ಹೆಜ್ಜೆ ಗುರುತನ್ನು ನೋಡಿ ಅದು ಅಲ್ಲೇ ನಿಂತ್ಕೊಳ್ತು. ಅಯ್ಯೋ, ನನ್ನ ಗುಹೆಯೊಳಗಡೆ ಯಾರು ಹೋದಂಗೆ ಅನ್ನಿಸ್ತಿದೆಯಲ್ಲ. ಇದ್ಯಾರ ಹೆಜ್ಜೆ ಗುರುತು? ಯಾವುದೋ ಪ್ರಾಣಿ ನನ್ನ ಗುಹೆಯೊಳಗೆ ನುಗ್ಗಿದೆ. ಅದು ಹೊರಗಡೆ ಹೋಗಿದೆಯಾ ಅಥವಾ ನನಗಾಗಿ ಅಲ್ಲೇ ಕಾದಿದೆಯಾ? ಹೇಗೆ ಪತ್ತೆ ಹಚ್ಚೋದು? ಉಪಾಯ ಹೊಳೀತು. ಅಯ್ಯೋ ಗುಹೆ, ನಿನಗೆ ಎಷ್ಟೊತ್ತೆ ಹೇಳಿದ್ದೀನಿ ನಾನು ಬಂದಾಗೆಲ್ಲ ನನಗೆ ಸ್ವಾಗತಿಸು ಅಂತ. ನೀನು ಅದನ್ನು ಪ್ರತಿ ಸರ್ತಿ ಮರ್ತೇ ಬಿಡ್ತೀಯ. ನನಗೆ ಸ್ವಾಗತವನ್ನೇ ಕೋರೋದಿಲ್ಲ. ನೀನು ಈ ಥರ ನನಗೆ ಮಾಡ್ತಾ ಇದ್ದರೆ ನಾನು ಖಂಡಿತ ನಿನ್ನ ಗುಹೆಗೆ ಬರೋದೇ ಇಲ್ಲ ಅಂತ ನರಿ ಹೇಳ್ತು. ಗುಹೆಯೊಳಗಡೆ ಸದ್ದು ಮಾಡದೆ ಮಲ್ಕೊಂಡಿದ್ದಂತಹ ಸಿಂಹಗೆ ಇದೆಲ್ಲ ಕೇಳಿಸಿಕೊಂಡು ಅದು ಎದ್ದು ಕೂತ್ಕೊಳ್ತು. ಆದರೂ ಕೂಡ ಏನೂ ಮಾತನಾಡದೆ ಸುಮ್ಮನೆ ಆಯಿತು. ಅದಕ್ಕೆ ಪ್ರಾಣಿಯ ಸದ್ದು ಕೇಳಿ ತುಂಬಾ ಖುಷಿಯಾಯಿತು. ನರಿ ಇನ್ನೊಮ್ಮೆ ಜೋರಾಗಿ ಹೇಳ್ತು, ಅಯ್ಯೋ ಗುಹೆ, ಏನು ನನಗೆ ಸ್ವಾಗತವನ್ನು ನೀನು ಕೋರ್ತಾನೇ ಇಲ್ಲ? ನೀನು ಸ್ವಾಗತ ಕೋರದಿದ್ದರೆ ನಾನು ಗುಹೆಯೊಳಗಡೆ ಬರೋದೇ ಇಲ್ಲ. ಅಯ್ಯೋ, ಈ ಪ್ರಾಣಿ ಬರ್ದಿದ್ರೆ ನಾನಿಷ್ಟೊತ್ತು ಕಾದಿದ್ದು ವ್ಯರ್ಥ ಆಗಿಬಿಡುತ್ತೆ. ನಾನಿರೋ ಭಯದಿಂದ ಈ ಗುಹೆ ಮಾತಾಡ್ತಿಲ್ಲ ಅನಿಸುತ್ತೆ. ನಾನೇ ಆ ಪ್ರಾಣಿಗೆ ಸ್ವಾಗತ ಕೊಡ್ತೀನಿ. ಓ ನನ್ನ ಗುಹೆಯ ಮಾಲೀಕ, ಬಂದಿಯಾ? ಬಾ, ಒಳಗೆ ಬಾ, ನಿನಗೆ ಸ್ವಾಗತ, ಸುಸ್ವಾಗತ ಅಂತ ಮೂರ್ಖ ಸಿಂಹ ಹೇಳ್ತು. ಇದನ್ನು ಕೇಳಿಸಿಕೊಂಡ ನರಿಗೆ ಈ ಗುಹೆಯಲ್ಲಿ ಯಾವುದೋ ಪ್ರಾಣಿ ಅವಿದು ಕೂತಿದೆ, ಅದು ಅದರ ಬೇಟೆಗಾಗಿ ಕಾಯ್ತಾ ಇದೆ ಅಂತ ತಿಳಿಯುತ್ತೆ. ಇದರಿಂದ ಎಚ್ಚೆತ್ತುಕೊಂಡಂತಹ ನರಿ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತೆ. ಅದರ ಬುದ್ಧಿವಂತಿಕೆಯಿಂದ ಅದು ಬಚಾವಾಗುತ್ತೆ. ಗುಹೆಯೊಳಗಡೆ ಪ್ರಾಣಿಗಾಗಿ ಕಾದು ಕುಳಿತಿದ್ದ ಸಿಂಹ ಕಾದು ಸುಸ್ತಾಗ್ಬಿಡುತ್ತೆ. ಎಷ್ಟು ಕಾದ್ರೂ ಕೂಡ ಪ್ರಾಣಿ ಒಳಗಡೆ ಬರೋದೇ ಇಲ್ಲ. ಇದರಿಂದ ಬೇಸತ್ತಂತಹ ಸಿಂಹ ಎಷ್ಟು ಕಾದ್ರೂ ಪ್ರಯೋಜನ ಇಲ್ಲ ಅಂತ ತಿಳಿದ ಸಿಂಹ ಆ ಗುಹೆಯನ್ನು ಬಿಟ್ಟು ತನ್ನ ಗುಹೆಯತ್ತ ಹೋಗುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ನಮಗೆ ಅಪಾಯ ಬಂದಾಗ ಹೆದರ್ಕೊಳ್ಳೋದಲ್ಲ, ಮುಂದಾಲೋಚನೆಯಿಂದ ಹೆಜ್ಜೆಯನ್ನು ಇಡಬೇಕು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.